ಹೆಲೋ ಆ್ಯಂಡ್ ನಮಸ್ತೆ. ಇದು ನಿಮ್ಮ ಪುಣ್ಯ. ವೆಲ್ಕಮ್ ಬ್ಯಾಕ್ ಟು ಪುಣ್ಯಾಸ್ ಕಿಚನ್. ಇವತ್ತು ನಾನು ಹಬ್ಬದ ಪ್ರಯುಕ್ತವಾಗಿ ಮಾಡ್ತಿರೋದು ರವೆ ಉಂಡೆ. ರವೆ ಮತ್ತು ಒಣಕೊಬ್ಬರಿ ಯೂಸ್ ಮಾಡ್ಕೊಂಡು ಮಾಡ್ತಾ ಇರೋದು. ಮನೇಲಿ ಚಿಕ್ಕವ್ರಿಗಾಗಲಿ ದೊಡ್ಡವ್ರಿಗಾಗಲಿ ಎಲ್ರಿಗೂ ಇಷ್ಟ ಆಗುತ್ತೆ. ಇದನ್ನು ನೀವು ಒಂದು ವಾರ ಇಟ್ಕೊಬೋದು, ಯಾಕಂದರೆ ಹಾಲು ಮಿಕ್ಸ್ ಮಾಡಿರ್ತೀವಲ್ಲ ಅದಕ್ಕೋಸ್ಕರ. ಬೇಕಾಗಿರೋ ಇಂಗ್ರೀಡಿಯೆಂಟ್ಸು: 1 ಕಪ್ ಚಿರೋಟಿ ರವೆ, 2 ಕಪ್ಪಷ್ಟು ಒಣಕೊಬ್ಬರಿ, ಅದನ್ನು ನಾನು ತುರ್ಕೊಂಡಿದ್ದೀನಿ. ಅದಕ್ಕೆ ಅರ್ಧ ಕಪ್ಪಷ್ಟು ಸಕ್ಕರೆನ ಪುಡಿ ಮಾಡ್ಕೊಂಡಿದ್ದೀನಿ. ಇಲ್ಲಿ ತುಪ್ಪ ಮತ್ತು ಏಲಕ್ಕಿ, 1 ಗ್ಲಾಸಷ್ಟು ಹಾಲು. ಹೇಗೆ ಮಾಡೋದು ಲೆಟ್ಸಿ. ನಾನಿಲ್ಲೊಂದು ಬಾಣಲಿಗೆ 3 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ. ಅದಕ್ಕೆ 1 ಕಪ್ ಆಫ್ ಚಿರೋಟಿ ರವೆ ತೊಗೊಂಡಿದ್ವಲ್ಲ ಅದನ್ನು ಹಾಕ್ಕೊತಾ ಇದ್ದೀನಿ. ಇಲ್ಲಿ 1 ಕಪ್ ರವೆನ ನೀಟಾಗಿ ಹುರ್ಕೋಬೇಕು. ಅದನ್ನು ನೀವು ಯಾಕಂದರೆ ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದ್ರಿಂದ 1 ಕಪ್ ತೊಗೊಂಡ್ರೆ ಸಾಕು. ನೀವು ಅದನ್ನು ಒಂದು 5ರಿಂದ 6 ನಿಮಿಷ ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗೋವರೆಗೂ ಹುರ್ಕೋಬೇಕು. ಇದನ್ನು ಒಂದು ಮೀಡಿಯಮ್ ಫ್ಲೇಮಲ್ಲಿ ಹುರ್ಕೋಬೇಕು. ಜಾಸ್ತಿ ಹೈ ಫ್ಲೇಮ್ ಇಡೋಕೆ ಹೋಗ್ಬಿಡಿ, ರವೆ ಬೇಗ ಸೀದೋಗುತ್ತೆ. ಈ ಥರ ಗೋಲ್ಡನ್ ಬ್ರೌನ್ ಬಂದಮೇಲೆ ಸ್ಟವ್ ಆಫ್ ಮಾಡ್ಕೊಳ್ಳಿ. ನಾನಿಲ್ಲಿ ಒಂದು ದೊಡ್ಡ ಪಾತ್ರೆ ತೊಗೊಂಡಿದ್ದೀನಿ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಳೋದಕ್ಕೋಸ್ಕರ. ಇಲ್ಲಿ ಪೌಡರ್ ಮಾಡ್ಕೊಂಡಿರೋ ಶುಗರು, ತುರ್ಕೊಂಡಿರೋ ಕೊಬ್ಬರಿ, ಒಣಕೊಬ್ಬರಿ, ಮತ್ತು ನಾವು ಇವಾಗಿನ ಹುರ್ಕೊಂಡ್ವಲ್ಲ ಚಿರೋಟಿ ರವೆನ ಅದನ್ನು ಹಾಕ್ಕೊಳ್ಳಿ. ಏಲಕ್ಕಿನ ಪುಡಿ ಮಾಡ್ಕೊಂಡು ಹಾಕ್ಕೊಳ್ಳಿ. ಎಲ್ಲನೂ ಒಂದು ರೌಂಡ್ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಾನಿಲ್ಲಿ ಹಸಿ ಕೊಬ್ಬರಿ ಯಾಕೆ ತೊಗೊಂಡೋ ಇಲ್ಲ ಅಂದರೆ ಬೇಗ ಕೆಟ್ಟೋಗ್ಬಿಡುತ್ತೆ, ಅದಕ್ಕೆ ಒಣಕೊಬ್ಬರಿ ತೊಗೊತಾ ಇದ್ದೀನಿ. ನಾನಿಲ್ಲಿ 1 ಲೋಟ ಹಾಲನ್ನ ಬಿಸಿಯಾಗಕ್ಕೆ ಇಟ್ಟಿದ್ದೀನಿ. ರೂಮ್ ಟೆಂಪರೇಚರ್ ಆದರೆ ಸಾಕು, ತುಂಬ ಬಿಸಿ ಆಗೋದೇನು ಬೇಡ. ಮತ್ತು ಎಲ್ಲ ಮಿಕ್ಸ್ ಮಾಡಿರೋದನ್ನು ಒಂದು ಬಾಣಲಿಗೆ ತಿರ್ಗಾ ಹಾಕ್ಕೊಂಡು ಮತ್ತೆ ಫ್ರೈ ಮಾಡ್ತಾಯಿದ್ದೀನಿ. ಯಾಕಂದರೆ ಎಲ್ಲನೂ ಒಂದೇ ಸರಿ ಉಂಡೆ ಕಟ್ಟೋಕ್ಕಾಗಲ್ಲ, ಬಿಸಿ ಮಾಡ್ಕೊಂಡು ಉಂಡೆ ಕಟ್ಟಬೇಕು. 2 ಸ್ಪೂನ್ ತುಪ್ಪ ಆರೋಗ್ಯಕ್ಕೂ ಒಳ್ಳೆಯದು ಮತ್ತು ಫ್ಲೇವರ್ ತುಂಬ ಎನ್ಹ್ಯಾನ್ಸ್ ಆಗುತ್ತೆ. ಅದನ್ನು ಮತ್ತೆ ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡಿ, ತುಂಬ ಬಿಸಿ ಮಾಡೋಕ್ಕೆ ಹೋಗಬೇಡಿ. ನಾರ್ಮಲ್ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡೆ ಬಿಸಿ ಮಾಡಿ. ನಾವು ಎಲ್ಲ ಐಟಮ್ನ ಸ್ವಲ್ಪ ಹುರ್ಕೊಂಡಿದ್ವಲ್ಲ ಮತ್ತು ಅದನ್ನು ಒಂದು ತಟ್ಟೆಗೆ ಹಾಕ್ಕೊಂಡಿದ್ದೀನಿ. ಇಲ್ಲಿ ನಾನು 1 ಗ್ಲಾಸ್ ಹಾಲನ್ನ ಬಿಸಿ ಮಾಡಿಟ್ಕೊಂಡಿದ್ದೆನಲ್ಲ ಅದನ್ನು ಲೋಟದಲ್ಲಿ ಹಾಕ್ಕೊಂಡಿದ್ದೀನಿ. ನೀವು ಹಾಲಿಲ್ಲ ಅಂದರೆ ಬಿಸಿನೀರನ್ನ ಹಾಕೋಬೋದು, ಇಲ್ಲ ಆಲ್ಮಂಡ್ ಆಯಿಲ್, ಇಲ್ಲ ಸೋಯಾ ಮಿಲ್ಕ್ ಯಾವುದಾದ್ರೂ ತೊಗೋಬೋದು. ಹಾಲನ್ನ ಎಲ್ಲ ಒಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಒಂದೇ ಸರಿ ಹಾಲು ಹಾಕ್ಕೊಳ್ಳೋಕೆ ಹೋಗಬೇಡಿ. ಸ್ವಲ್ಪ ಬಿಸಿ ಇರುತ್ತೆ, ತುಂಬ ಬಿಸಿಯಲ್ಲಿ ಕಟ್ಟೋಕೆ ಹೋಗಬೇಡಿ, ನಿಮಗೂ ಕೈ ಸುಡುತ್ತೆ. ಸ್ವಲ್ಪ ಮೀಡಿಯಮ್ ಆಗಿ ಬಿಸಿ ಇರುತ್ತೆ ನೋಡಿ, ನಾರ್ಮಲ್ ಕೈ ಟೆಂಪ್ರೇಚರ್ಗೆ. ಆವಾಗ ಉಂಡೆ ಕಟ್ಟೋಕ್ಕೆ ಸ್ಟಾರ್ಟ್ ಮಾಡಿ, ಆವಾಗ ಹೊಡ್ಕೊಳ್ಳಲ್ಲ, ಈಸಿಯಾಗಿ ಕಟ್ಬೋದು. ನೋಡೋದ್ರಲ್ಲ ಎಷ್ಟು ಈಸಿಯಾಗಿ ಮನೇಲೇ ನೀವು ಸ್ವೀಟ್ ಮಾಡ್ಕೋಬೋದು. ಒಂದು 15 ಮಿನಿಟ್ಸ್ ಆಗುತ್ತೆ ಅಷ್ಟೇ. ಮನೆಯಲ್ಲೇ ಎಷ್ಟು ಸಿಂಪಲ್ಲಾಗಿರೋ ರವೆ ಉಂಡೆ ರೆಡಿ ಆಗಿದೆ. ನೀವು ಇದೇ ಥರ ಇನ್ನೂ ರೆಸಿಪಿ ಬೇಕು ಅಂದರೆ ಕಮೆಂಟ್ ಮಾಡಿ, ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.